ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಮತ್ತೊಂದು ಸಂಘರ್ಷ. ಆಡಳಿತ ಮಂಡಳಿ ನಿರ್ದೇಶಕ ಅಧ್ಯಕ್ಷ ಸ್ಥಾನದ ಚುನಾವಣೆ. ಸಿಎಂ ಹಾಗೂ ಡಿಸಿಎಂ ಬಣದ ನಡುವೆ ದೊಡ್ಡ ಪೈಪೋಟಿ ತಂದೊಡ್ಡಿದೆ. ಪಕ್ಷಗಳ ನಡುವೆ ಅಲ್ಲ, ಪಕ್ಷದೊಳಗಿನ ನಾಯಕರ ನಡುವೆ. ಮತ್ತೊಂದು ಸಲ ಕೆಎನ್ ರಾಜಣ್ಣ ಡಿಕೆಶಿ ನಡುವೆ ಫೈಟ್ ಉಂಟಾಗಿದ್ದು, ರಾಜಣ್ಣಗೆ ಸೆಡ್ಡು ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಬೆಂಬಲಿಗರು. ಹಳೆಯ ಸಂಘರ್ಷಕ್ಕೆ ಈಗ ಹೊಸ ರೂಪ ಸಿಕ್ಕಿದೆ. ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ಮಾಜಿ ಸಚಿವ ರಾಜಣ್ಣ. ಅದಾದ ಮೇಲೆ ಎಂಎಲ್ಸಿ ಎಸ್ ರವಿ ಮಂಜುನಾಥ ಗೌಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿ ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಎರಡು ಪಕ್ಷಗಳ ನಡುವೆ ಅಲ್ಲ, ಪಕ್ಷದ ಒಳಗೆ ಇಬ್ಬರು ಪ್ರಬಲ ನಾಯಕರ ನಡುವಿನ ಪೈಪೋಟಿ ಏನಾಗ್ತಾ ಇದೆ? ಭಾವನ, ಈ ಪೈಪೋಟಿ ಕಳೆದ ವರ್ಷದ ಫೆಬ್ರವರಿಯಿಂದಲೇ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಶತಾಯಗತಾಯ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷರಿದ್ದಾಗ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವ್ರನ್ನ ಕೆಳಗಿಳಿಸಿ ಕಾಂಗ್ರೆಸ್ನವ್ರು ಯಾರಾದ್ರೂ ಅಧ್ಯಕ್ಷರಾಗಬೇಕು ಅನ್ನೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ರಾಜಣ್ಣ ಸಹಕಾರ ಕೊಟ್ಟಿರಲಿಲ್ಲ. ರಾಜಣ್ಣ ಅವರ ಚೇಂಬರ್ಗೆ ಡಿಕೆ ಶಿವಕುಮಾರ್ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದಾಗ್ಲೂ ಕೂಡ ರಾಜಣ್ಣ ಅವರು ಅವ್ರ ಚೇಂಬರ್ಗೆ ಬರದೆ ಅದನ್ನ ವಿರೋಧಿಸಿದ್ರು. ಈಗ ಅವಧಿ ಮುಗಿದಿದೆ. ಈಗ ಅವಿರೋಧವಾಗಿ 18 ಜನ ನಿರ್ದೇಶಕರನ್ನು ಕೂಡ 17ನೇ ತಾರೀಕು ಆಯ್ಕೆ ಮಾಡಲಾಗಿದೆ. 17ನೇ ತಾರೀಕಿನಿಂದ ಇನ್ನ 15 ದಿನದ ಒಳಗಡೆ, ಅಂದ್ರೆ ಫೆಬ್ರವರಿ 1 ಅಥವಾ 2ನೇ ತಾರೀಕಿನ ಒಳಗಡೆ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರ ಆಯ್ಕೆ ನಡಿಬೇಕಾಗಿದೆ. ಈಗ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಚುನಾವಣೆಯನ್ನ ನಡೆಸಿ ಆಯ್ಕೆ ಮಾಡ್ತಾರಾ ಅಥವಾ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದ ಇವ್ರನ್ನ ಆಯ್ಕೆ ಮಾಡೋಣ ಅಂತ ತೀರ್ಮಾನ ಯಾರಾದ್ರೂ ಮಾಡಿದ್ರೆ ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತಾರಾ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ. ಡಿ ಕೆ ಶಿವಕುಮಾರ್ ತಮ್ಮ ಸಂಬಂಧಿ ರವಿ ಅವರ ಎಂಎಲ್ಸಿ ಆಗಿರ್ತಕ್ಕಂಥ ರವಿ ಅವರನ್ನ ಮಾಡ್ಬೇಕು ಅನ್ನುವಂತ ಪ್ರಯತ್ನವನ್ನ ಕಳೆದ 1 ವರ್ಷದಿಂದಲೂ ಕೂಡ ಮಾಡ್ತಿದ್ದಾರೆ. ಆದ್ರೆ ರಾಜಣ್ಣ ಅವಕಾಶ ಕೊಟ್ಟಿರ್ಲಿಲ್ಲ. ಈಗ ಸಹಕಾರ ಇಲಾಖೆ ಮುಖ್ಯಮಂತ್ರಿಗಳ ಕೈಲೇ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ಚುನಾವಣೆ ಮೂಲಕವೇ ಆಯ್ಕೆ ಮಾಡೋಣ ಅನ್ನೋದಾದ್ರೆ ನಿಶ್ಚಿತವಾಗಿಯೂ ರಾಜಣ್ಣ ಪರವಾಗಿರ್ತಕ್ಕಂಥ ನಿರ್ದೇಶಕರ ಸಂಖ್ಯೆ ದೊಡ್ಡದಾಗಿದೆ. ಯಾಕಂದ್ರೆ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ನಿರ್ದೇಶಕರ ಜೊತೆಗಿನ ಒಡನಾಟ ಬಹಳ ಚೆನ್ನಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನ ಮೂಲಕ ಏನಾದ್ರೂ ಮಧ್ಯಪ್ರವೇಶ ಮಾಡಿಸಿ ಅವಕಾಶವನ್ನ ಕೇಳ್ತಾರಾ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ. ಹಾಗಾಗಿ ಈ ಚುನಾವಣೆ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಈಗ ನಿರ್ದೇಶಕರಾಗಿ ರವಿ ಕೂಡ ಆಯ್ಕೆ ಆಗಿದ್ದಾರೆ. ರಾಜಣ್ಣ ಕೂಡ ತುಮಕೂರಿನಿಂದ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಈಗ ಅಧ್ಯಕ್ಷ ಚುನಾವಣೆ ಆಗ್ಬೇಕು ಅಂದ್ರೆ ಒಂದು ಮುಖ್ಯಮಂತ್ರಿಗಳ ಮಧ್ಯಪ್ರವೇಶ ಅಥವಾ ಅವರ ನಿರ್ದೇಶನದ ಮೇಲೆ ನಡೀಬೇಕು. ಇಲ್ಲಾಂದ್ರೆ ಯಥಾವತ್ ಚುನಾವಣಾಧಿಕಾರಿ ಚುನಾವಣೆಯನ್ನ ನಡೆಸಬೇಕು. ಚುನಾವಣೆ ನಡೆಸ್ತಾರಾ ಅಥವಾ ವಿರೋಧವಾಗಿ ಆಯ್ಕೆ ಮಾಡ್ತಾರಾ? ಈ ಪ್ರಶ್ನೆಗೆ ಸಿಎಂ ಅವರ ಮಧ್ಯಪ್ರವೇಶಿಕೆಯಿಂದ ಉತ್ತರ ಸಿಗಬಹುದು ಅಂತ ಕಾಣಿಸುತ್ತೆ. ಭಾವನಾ. ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.